हे गाव पश्चिम घाटातील जंगल परिसरालगत आहे। जंगलाच्या कडेला राहणारे गावकरी शेती करून आपला उदरनिर्वाह करतात। पण आज सकाळी या शांत गावामध्ये एक पाहुणा आला आणि सगळेच गावकरी घाबरून गेले। सगळीकडे गोंधळ उडाला, लोक इकडून तिकडे पळू लागले। अधिकाऱ्यांनाही परिस्थिती नियंत्रणात आणण्यासाठी खूप कसरत करावी लागली। पण शेवटी प्रश्न असा की हा पाहुणा नक्की कोण होता? शेतकऱ्यांनी कष्टाने उभे केलेल्या पिकांचं काय झालं? त्यासाठी पाहूयात हा खास रिपोर्ट। उसाच्या शेतात विसावलेला एकटा हत्ती, अंगावर माती उडवत निवांत बसलेला हत्ती, झाडावर चढलेला घाबरलेला शेतकरी आणि हत्तीला हुसकावण्यासाठी फटाके आणि डफ वाजवणारे अधिकारी, अशी दृश्ये दिसली ती म्हणजे बेळगाव जिल्ह्यातील खानापूर तालुक्यातल्या मस्केनट्टी गावामध्ये। आज सकाळी गावात अचानक एक हत्ती आला। त्यावेळी शेतकरी प्रकाश नायक युवक गवत आणण्यासाठी उसाच्या शेतात गेला असता त्याने हत्ती पाहिला आणि धक्क्यातून झाडावर चढून बसला। त्यानंतर गावकरी मिळून हत्तीला हुसकावण्यासाठी प्रयत्न करू लागले, फटाके फोडले, डफ वाजवले, पण हत्ती जागा सोडायलाच तयार नव्हता। सततच्या आवाजाने आणि लोकांच्या हालचालींमुळे झाडावर बसलेला शेतकरी दुपारपर्यंत तिथेच अडकून होता। अखेरीस त्याने स्वतःचा शर्ट काढून हत्तीला न कळता झाडावरून उतरून पळ काढला। ನಾವು 10 ಗಂಟೆಗೆ ಹೊಲಕ್ಕೆ ಬಂದಿನಿ ರೀ। ಹಾಂ, ಏನು ಮಾಡಕ್ಕೆ ಬಂದಿದ್ರಿ? ಹುಲ್ಲು ಕೊಯ್ಯಕ್ಕೆ ನಮ್ಮ ಇದು ದನಗಳು ಇರ್ತಾವ। ಹಾಂ, ಇಲ್ಲಿ ಬಂದಿನಿ ರೀ। ಆನೆ ಹರ್ಯಾಗ 6 ಗಂಟೆಯಿಂದ ಐತ್ರಿ ಇಲ್ಲಿ। ಹಾಂ, ನಾವು ಹೊಲ್ದಾಗ ಇದ್ದೀನಿ ರೀ। ಹಾಂ, ಆನೆ ಅಟ್ಯಾಕ್ ಮಾಡಿದ್ರೆ ಅಂದಮೇಲೆ ಗಿಡ ಹತ್ತೀನಿ ರೀ। ಹಾಂ, ಗಿಡದಾಗ 2 ತಾಸು ರೀ। ಹಾಂ, ಏನು ಮಾಡತ್ತಿದ್ರು ಅವಾಗ? ಆನೆ ಎಲ್ಲಿತ್ತು? ಏನು ಮಾಡತ್ತಿದ್ರು? ಆನೆ ಗಿಡ ಕೆಳಗಿದ್ರಿ, ಅದು ಪಂಟಿ ಟಂಗಿ ಮುರಿಯೋದು ಇದು ಮಾಡೋದು ಅದು। ಹಾಂ ಹಾಂ ರೀ, ನಾನು ಅಟ್ಯಾಕ್ ಮಾಡಕ್ಕೆ ಬರುತ್ತಿರ್ತಿದ್ದೆ ಅದು। ಅಲ್ಲಿ ಹೆಂಗೆ ಬಂದ್ರೆ ಮತ್ತೆ? ಹಾಂ, ಮತ್ತು ಅಲ್ಲಿ ಕಡೆ ಸ್ವಲ್ಪ ಹೊರಗೆ ಹೋಗಿದ್ರಿ, ಅದು ಸ್ವಲ್ಪ ಮ್ಯಾಗ ಹಿಂದೆ ಹಾಂ, ಮತ್ತು ನಾವು ಓಡಿ ಬಂದೀನಿ ರೀ। ಹಾಂ, ಜಗದ ಮ್ಯಾಗ ಗೆಡ್ಡೆದ ಮ್ಯಾಗೇನು ರೀ। ನನ್ನ ಹೆಸರು प्रकाश पुंडलिक सागरेकर। गेल्या आठवड्यापासून हत्तींचे कळप मस्केनट्टी, भोरनक्की, कक्केरी परिसरामध्ये वारंवार शिरून शेतीचं मोठं नुकसान करत आहेत। ऊसासोबतच भात शेतीतही हत्तींचा कहर सुरू असून अनेक शेतांचे पीक उद्ध्वस्त झाले आहे। आज पुन्हा एका एकट्या हत्तीने ऊसाच्या शेतात प्रवेश करून नुकसान केलं। हत्तीला परतवण्यासाठी वन विभागाचे अधिकारी घटनास्थळी दाखल झाले, फटाके फोडले, टाळ डफ वाजवले, पण हत्ती हल्लाच नाही। गावकरी वनाधिकाऱ्यांच्या मदत करत होते, पण हत्ती मात्र जागेवरून हलत नसल्याने सगळेच हैराण झाले। यामुळे शेतकऱ्यांनी नुकसान भरपाईची मागणी केली आहे। ಇದು ಕನಿಷ್ಠ ಈಗ ಬಂದಿರೋದು 15-20 ದಿವಸ ಆಯಿತು ಸರ್। ಇದು ಪ್ರತಿ ವರ್ಷ ಬರುವಂಥ ಹಾವಳಿ ಮತ್ತು ನಮ್ಮಲ್ಲಿ ಭಾಗದಾಗ ಯಾವನೂ ಅಧಿಕಾರಿ ಅಂತೂ ಇಲ್ಲ, ಯಾಕಂದ್ರೆ ನಮ್ಮಲ್ಲಿ ರೈತರು ಎಲ್ಲರೂ ರೈತರ ಮಕ್ಕಳು ಯಾರೂ ಸರ್ವಿಸ್ ಅಂತೂ ಇಲ್ಲ। ಈಗ ನಮ್ಮದು ಇರೋದು ಒಂದೇ ಇದು ಪೀಕ್ ಮೇಲೆ ನಾವು ರೈತರು ಡಿಪೆಂಡ್ ಇರೋದು। ಈ ಟೈಮ್ದಾಗ ಈ ಪ್ರಾಣಿಗಳ ಕಡೆಯಿಂದ ನಮಗೆ ತ್ರಾಸ ಆಗ್ತಾ ಇದೆ। ಯಾವ ಜನಪ್ರತಿನೂ ಬರೋಲ್ಲ, ಯಾರೂ ಬರೋಲ್ಲ, ನಮ್ಮ ಟೈಮ್ದಲ್ಲಿ ಪೀಕು ಹೋಗೋಲ್ಲ। ಆ ಥರದಿಂದ ಇದು ಒಂದು ತ್ರಾಸ ಆಗೋದು, ದೊಡ್ಡ ತ್ರಾಸ। ಮತ್ತು ಪ್ರತಿ ವರ್ಷ ಇದೆ, ಹಲವಾರು ಸಲ ನಾವು ಮನವಿ ಅಂತೂ ಕೊಟ್ಟಿವಿ, ಆದರೂ ಯಾರು ಅದ್ರ ಕಡೆ ನಮ್ಮ ಜನಪ್ರತಿನಿಧಿ ಅವರು ಏನು ಲಕ್ಷ್ಯ ಕೊಡೋಲ್ಲ, ಯಾವ ಅಧಿಕಾರಿನೂ ಬರೋಲ್ಲ। ಈಗಿದ್ದಂಥ ನಮ್ಮ ಬೀಟ್ ಗಾರ್ಡ್, DRF, RF ಇವರು ಅಷ್ಟೇ ಬರ್ತಾರೋ, ಮ್ಯಾಲಿನ ಉಚ್ಚ ಅಧಿಕಾರಿಗಳು ಯಾರೂ ನಮ್ಮ ಕಡೆ ಬರೋದಿಲ್ಲ, ರೈತರ ಕಡೆ ಲಕ್ಷ್ಯ ಕೊಡೋದಿಲ್ಲ। ಆನೆ ಭತ್ತ, ಕಬ್ಬು, ತೆಂಗು ಇದ್ದಿದ್ದು ಹೊಲದಲ್ಲಿ ಎಲ್ಲ ಹಾಳು ಮಾಡಿದ್ದಾವೆ। ಏನು ಮಾಡೋದು ನಮಗೆ ಗೊತ್ತಾಗ್ತಾ ಇಲ್ಲ। ಊರಾಗಂತೂ ಬರೋ ಈಗ ಟೈಮ್ದಲ್ಲಿ ಇಲ್ಲಿ ಬಂದಾವು। ಈಗ ಗಷ್ಟೋಳಿದಿಂದ ಕ್ರಾಸ್ ಆಗಿ ಬಂದಿದೆ, ಇದು ಗಷ್ಟೋಳಿ ಊರಾಗಿಂದ ಬಂದಿದೆ ದಾಟಿ। ಹಾಂ, ಇದಕ್ಕೆ ಏನು ನಮಗೆ ಮಾಡಬೇಕು ಅನ್ನೋದು ರೈತರಿಗೆ ಏನು ಗೊತ್ತಾಗ್ತಾ ಇಲ್ಲ। ಏನು ಮಾಡೋದು, ನಾವೇನು ಮಾಡಕ್ಕೆ ಬರ್ತೈತೆ? ಅಧಿಕಾರಿಗಳು ಲಕ್ಷ್ಯ ಕೊಡೋಲ್ಲ, ಏನು ಮಾಡೋದು ನಾವು? ಈಗ ನೋಡ್ರಿ, ನಮ್ಮಲ್ಲಿ ಹುಡುಗ ಒಬ್ಬ ಹುಲ್ಲು ಕೊಯ್ಯಕ್ಕೆ ಹೋಗಿದ್ದಾನೆ, ಹುಲ್ಲು ಕೊಯ್ಯಕ್ಕೆ ಹೋಗಿದ ಅಲ್ಲಿ ಬಂದಿದ್ದಕ್ಕೆ ಆನೆ ಅವು ಗಿಡ ಹತ್ತಿದ್ದಾನೆ, 2 ತಾಸು ಗಿಡದ ಮೇಲೆ ಅದಾನ। ಇಲ್ಲಿ ಬಂದಾರು ಅಧಿಕಾರಿಗಳು, ನಮ್ಮ ಲೋಕಲ್ ಅಧಿಕಾರಿಗಳು ಬಂದು ಎಷ್ಟು ಪ್ರಯತ್ನ ಮಾಡಿದ್ದಾರೆ, ಆದರೂ ಮೇಲಿನ ಅಧಿಕಾರಿಗಳು ಯಾರ ರೈತರ ಕಡೆ ಲಕ್ಷ್ಯ ಕೊಡೋಲ್ಲ। ಪ್ರತಿ ಪ್ರಾಣಿಗಳಿಂದ ಹಾವಳಿ ಇದೆ, ಆನೆ, ಕರಡಿ, ಮೀಕಾ, ಮುಳ್ಳಂದಿ, ಆಮೇಲೆ ಸಾರ್ಗ, ಈ ಎಲ್ಲ ಪ್ರಾಣಿಗಳ ಕಡೆಯಿಂದ ನಮಗೆ ನಮ್ಮ ರೈತರಿಗೆ ಭಾಳ ತ್ರಾಸಿದೆ। ಹಾಂ, ಅಧಿಕಾರಿಗಳಿಗೆ ಏನು ಹೇಳೋದಂದ್ರೆ ನಮ್ಮ ಕಡೆ ರೈತರ ಕಡೆ ಲಕ್ಷ್ಯ ಕೊಡಬೇಕು ಅವರು ಒಂದೇದ್ದು। ಯಾಕಂದ್ರೆ ಅಧಿಕಾರಿಗೆ ಅಷ್ಟೇ ನೋಡ್ತಾ ಇದ್ದಾರೆ, ನಮ್ಮ ರೈತರ ಕಡೆ ಏನೂ ಲಕ್ಷ್ಯ ಮಾಡೋದಿಲ್ಲ ಅವರು।
ಈಗ ನಮ್ಮ ಇರೋದು 1 ಎಕರೆ 2 ಎಕರೆ ಭೂಮಿ ಎಲ್ಲ ಹಾಳು ಮಾಡಿ ಹೋಗ್ತಾವೆ. ಒಂದು ಎಕರೆಗೆ ಒಂದು 10,000 ರೂಪಾಯಿ ಪರಿಹಾರ ಧನ ಅಂತ ಕೊಡ್ತಾರೆ ಅವರು. ಅದು 1 ವರ್ಷ ಬಿಟ್ಟ ಮೇಲೆ ಶಾಶ್ವತ ಪರಿಹಾರ ಇದನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಸರ್ಕಾರ ಪರಿಹಾರ ಮಾಡೋ ವ್ಯವಸ್ಥೆ ಮಾಡಬೇಕಂತ ನಮ್ಮ ಅಭಿಪ್ರಾಯ. ನನ್ನ ಹೆಸರು ಗೋविंद लक्ष्मण गुंडुपकर. सध्या तरी त्या एकट्या हत्तीला हुसकवण्याचं काम सुरूच आहे. रात्रीपर्यंत वाट पाहून अंधार पडल्यानंतर तो पुन्हा जंगलाकडे परत जाईल अशी शक्यता व्यक्त केली जात आहे. वारंवार जंगलातून गावात हत्तींच्या कळपांचं आगमन होत असल्यानं ग्रामस्थांनी शेतकरी धास्तावलेत. वन विभागाच्या निष्काळजीपणामुळेच ही परिस्थिती निर्माण होत असल्याचा आरोप ग्रामस्थांनी केला. भविष्यात अशी वेळ पुन्हा येऊ नये अशी त्यांची मागणी आहे. कॅमेरामन विनोद कोलकर सह राज हिरेमठ, KMM मराठी, खानापूर.